ನಮ್ಮ ಸೊಸೈಟಿಲಿ ಅಕ್ಕಿ ತಗೊಂಡ್ರೆ ನಾವು ಮಾರಾಟ ಮಾಡೋ ಐಟಮು ತಗೊಬೇಕು. ಮಗನ ಅಕ್ಕಿ ಚೀಲ ಇಲ್ಲೇ ಇಲ್ರಿ, ಆಮೇಲೆ ಕಾರ್ ತೊಗೊಂಬಂದು ತೊಗೊಂಡೋಗ್ತೀನಿ. ಶಿವಪ್ಪಣ್ಣ ಬರ್ತೀನಿ ರೀ. ಲೇ ಪಿಂಗಾಣಿ, ಅಕ್ಕಿ ಚೀಲ ಸ್ವಲ್ಪ ತೂಕ ಕಡಿಮೆ ಮಾಡ್ತಾರೆ ನೋಡ್ಕೋತಿರ್ಲಿ. ಹೋಣ BPL ಅಕ್ಕಿ ಕೊಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ನು ಮಾಡಿದ್ದನ್ನೆಲ್ಲ ಸಹಿಸ್ಕೋಬೇಕು. ಛೀ, ಇವ್ನು ಹಿಂಗೆ ಮಾಡ್ತಾನೆ ಅಂತಾನೆ ನನಗಿಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಸಂಧ್ಯಾ ಅವರೇ, ಆ್ಯಕ್ಚುಲಿ ಕ್ಯೂ ಅಲ್ಲಿ ನಾನು ಫಸ್ಟ್ ನಿಲ್ಬೇಕಾಗಿತ್ತು. ಇಟ್ಸ್ ಓಕೆ ನೀವು ನಿಂತ್ಬಿಟ್ಟಿದ್ದೀರಾ, ನಾನು ನಿಮ್ಮ ಹಿಂದೆ ನಿಂತ್ಕೊಳ್ತೀನಿ. ಶಿವಣ್ಣ ಬನ್ನಿ ಹಿಂದೆ. ಅಲ್ಲಮ್ಮ ಸ್ವಲ್ಪ ಅಡ್ಜಸ್ಟ್ ಸ್ವಾಮಿ ಹೋಗ್ರಿ ಹಿಂದೆ. ಅಲ್ಲ ಸರ್ ಒಂಚೂರು ಸದ್ಯ ಇನ್ಯಾರು ತಳ್ಳೋರಿಲ್ಲ. ಓ ಶಿವಣ್ಣ ಹಿಂದೆ ಬನ್ನಿ ಶಿವಣ್ಣ. ನೀನು ಇದೆಯೇನೋ ನನ್ನನ್ನೇ ತಳ್ಚ. ಅಯ್ಯೋ ಅದೆಷ್ಟೊತ್ತು ಮಾಡ್ತೀಯಣ್ಣ? ಬೇಗ ಬೇಗ ಬೆಳ್ಳೊತ್ತಿಸ್ಕೊಂಡು ಅಕ್ಕಿ ಕೊಡ್ಬಾರ್ದಾ? ಸ್ವಲ್ಪ ಹೊತ್ತು ನಿಂತ್ಕೊಳ್ಳಮ್ಮ, ಸರ್ವರ್ ಇಲ್ಲ ಇಲ್ಲಿ. ಸರ್ವರ? ಅದಕ್ಕೆ ನಾನು ಈಗ ಹೋಟ್ಲಿಗೆ ಹೋಗಿ ಸರ್ವರ್ನ ಕರ್ಕೊಂಬರಕ್ಕಾಗತ್ತಾ? ಹೌದು, ಅಕ್ಕಿ ಕೊಡೋಕೆ ಸರ್ವರ್ ಯಾಕೆ ಬೇಕು? ನಾನೇ ಚೀಲ ಹಿಡಿತೀನಿ, ಹಾಕೋಣ. ಮೌ, ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ಸರ್ವರ್ ಅಂದ್ರೆ ಹೋಟ್ಲದಿರೋ ಸರ್ವರ್ ಅಲ್ಲ, ಇಲ್ಲಿ ಇಂಟರ್ನೆಟ್ ಇಲ್ಲ ಅಂತ. ಅದನ್ನ ಯಾಕೆ ಮನೇಲಿ ಇಟ್ಟು ಬಂದೆ? ಇಲ್ಲೇ ತಗೊಂಬಂದು ಇಟ್ಕೊಳಕ್ ಆಗ್ತಿರ್ಲಿಲ್ವಾ? ಜನ ಬಿಸಿಲಲ್ಲಿ ನಿಂತ್ಕೊಂಡು ಒಣಗ್ತಾ ಇದೀವಿ, ಕಾಣಿಸ್ತಿಲ್ವಾ ನಿಂಗೆ? ಕೊಡ್ತಾ ಇಲ್ವಾ ಬಿಟ್ಟಿ ಅಕ್ಕಿ? ಬಿಸಿಲಲ್ಲಿ ನಿಂತ್ಕೊಂಡ್ರೆ ನೀನ್ ಕಪ್ಪಾಗಲ್ಲ, ನಿಂತ್ಕೋ. ಯೋ ಏನು ನಿಮ್ಮ ಮನೆಯಿಂದ ಏನಾದ್ರು ತಂದಾಗ್ತಾ ಇದ್ಯಾ? ನೋಡು, ಓಹ್ ಎಲ್ರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದ್ರೆ ಪರ್ಕೆ ತಗೊಂಬಂದು ಮಕಕ್ಕೆ ಎರ್ದಾಕ್ಬಿಡ್ತೀನಿ. ಹುಷಾರ್. ಫ್ರೀಯಾಗಿ ಅಕ್ಕಿ ಕೊಡ್ತಾ ಇರೋದು ಸರ್ಕಾರ, ನೀನೇನಲ್ಲ ಕೊಡಯ್ಯ. ಮೌ, ಸರ್ಕಾರ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇರೋದು ಬಡತನ ರೇಖೆಗಿಂತ ಕೆಳಗಿರೋರ್ಗೆ, ನಿಮ್ಮಂತವ್ರಿಗಲ್ಲ. ಒಂದ್ ಫೋನ್ ಮಾಡಿದ್ರೆ ಸಾಕು, ಮನೆಗೆ ಬಂದು ಕಾರ್ಡ್ ಕಿತ್ಕೊಂಡು ಹೋಗ್ತಾರೆ. ಅಯ್ಯೋ ಸುಮ್ಮನಿರ್ರಿ ಸಂಧ್ಯಾ ಅವರೇ, ಆ ಕಾರ್ಡ್ ಮಾಡ್ಸಕ್ಕೆ ನಾನು ನಿಮ್ಮ ಯಜಮಾನರು ಹರಸಾಹಸ ಪಟ್ಟಿದ್ದೀವಿ. ಕಿರಿಕ್ ಮಾಡ್ಕೋಬೇಡ್ರಿ. ಏನು ಮನೆಗೆ ಬಂದು ಕಾರ್ಡ್ ಕಿತ್ಕೊಂಡು ಹೋಗ್ತಾರ? ನಾನು ಫೋನ್ ಹೊಡಿತೀನಿ, ಅಕ್ಕಿ ಬೇಳೆ ಕೊಡಯ್ಯ ಅಂದ್ರೆ ಜೊತೆಗೆ ಸೋಪು ಶಾಂಪು ಎಲ್ಲ ಮಾರ್ತಿದ್ದಾನೆ ಅಂತ. ಆಮೇಲೆ ಅಂಗಡಿ ಬಾಗ್ಲು ಮುಚ್ಚಿಸ್ತಾರೆ. ಬೇಕಾ ಇದೆಲ್ಲ? ಸರಿ, ಬೆಳ್ಕೊಡು. ಬೆರಳು ಕೇಳ್ತಾ ಇದೀಯಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನನ್ಗ ಆಲ್ರೆಡಿ ಮದುವೆ ಆಗಿದೆ. ಏನು ಈಗ ಬೆರಳಿಗೆ ಉಂಗ್ರ ಹಾಕಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅಂತ ನೋಡ್ದಾನ? ಓಹೋ, ಏರಿಯಾ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹುಷಾರ್. ಅಯ್ಯೋ ಇವ್ರ ಜಗಳ ಮುಗಿದು ಈ ಕ್ಯೂನೆಲ್ಲ ದಾಟ್ಕೊಂಡು ನಾನು ಮುಂದೆ ಹೋಗೋಷ್ಟರಲ್ಲಿ ರೇಷನ್ ಏನಾದರೂ ಮುಗಿದೋಗ್ಬಿಟ್ರೆ ಗಿರಿ ನನ್ನನ್ನು ಚೆನ್ನಾಗಿ ರುಬ್ಬಿಡ್ತಾಳೆ. ಏನಾದರೂ ಐಡಿಯಾ ಮಾಡಬೇಕಲ್ಲ. ಹಾಂ, ಇವ್ರ ಜಗಳನ ನಾನು ಯೂಸ್ ಮಾಡ್ಕೋಬೇಕು. ನೇಚೆ ಸಂಧ್ಯಾ ಅವರೇ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಹಾ, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಪಾಪ ನಾಗಣ್ಣವರು ಏನು ಇಲ್ಲ ಅಂತ ಹೇಳಿದ್ರು. ಸರ್ವರ್ ಇಲ್ಲ ಅಂದ್ರು. ಹಾ, ಸರ್ವರ್ ಯಾಕೆ ಬೇಕು? ತಮ್ಮ ಇಂಪ್ರೆಷನ್ ತಗೊಳ್ಳೋದು ಸರ್ವರ್ ಬೇಕು. ಅಲ್ಲ ರೀ, ನಮ್ಮ ನಾಗಣ್ಣ ಅಂದ್ರೆ ಯಾರು ಯಾರು ಅಂತ ಮಧ್ಯೆ ಪ್ರಶ್ನೆ ಕೇಳ್ಬಿಡ್ರಿ, ಫ್ಲೋ ಆಗ್ಬಿಡುತ್ತೆ. ಹಾ, ನಾಗಣ್ಣ ಅಂದ್ರೆ ಯಾರು? ನಮ್ಮ ಇಡೀ ಏರಿಯಾದಲ್ಲಿರೋ ಜನ ರೇಷನ್ಗೆ ರೇಷನ್ ಕೊಡುವಂತ ಮಹಾನ್ ವ್ಯಕ್ತಿ. ನಾಗಣ್ಣ ಅಂದ್ರೆ ಯಾರು? ಕಾರಲ್ಲಿ ಬರೋರ್ಗೂ ಕೋಆಪರೇಷನ್ ಕೊಟ್ಟು ರೇಷನ್ ಕೊಡುವಂತ ಮೂರಡಿ ವ್ಯಕ್ತಿ. ಶಿವಣ್ಣ ಅವ್ರೆ, ನಾನು ಆಲ್ರೆಡಿ ಇರೋದು. ಗೊತ್ತಣ್ಣ, ಕೂತಿದ್ದೀರಲ್ಲ ಅದಕ್ಕೆ 3 ಮೈನಸ್ ಮಾಡಿದೆ. ನಾಗಣ್ಣ ಅಂದ್ರೆ ಯಾರು? ನಿಮ್ ತರ ಫ್ರಸ್ಟ್ರೇಟ್ ಆದವ್ರಿಗೂ ಫ್ರಸ್ಟ್ರೇಷನ್ ಕೊಡುವಂತ ಫ್ಯಾಂಟಾಸ್ಟಿಕ್ ವ್ಯಕ್ತಿ. ನೋಡಿ, ಕೊಟ್ಟಿದ್ದ ರೇಷನ್ನ ಮನೆಗೆ ತಗೊಂಡೋಗಿ ಡೆಕೋರೇಷನ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಸೆಲೆಬ್ರೇಷನ್ ಆದ್ರೂ ಮಾಡ್ಕೊಳ್ಳಿ. ಅದು ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ನಾನು ಫ್ರಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಆಫೀಸಲ್ಲಿ ನನಗೋಸ್ಕರ ಅಡ್ಮಿನಿಸ್ಟ್ರೇಷನ್ ಕಾಯ್ತಾ ಇದೆ. ಏನ್ರಿ ಅನ್ಕೊಂಡಿದ್ದೀರಾ ನೀವು? ಸೊಸೈಟಿ ಅಂದ್ರೆ ಈ ಸಮಾಜದಲ್ಲಿ ಸೊಸೈಟಿ ಮಾಡೋದು ಅಂದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತೇನ್ರಿ? ಪಾಪ ನಮ್ಮ ನಾಗಣ್ಣ ಎಷ್ಟು ಆಫೀಸ್ ತಿರುಗಡೆ ಇಲ್ಲ, ಎಷ್ಟು ಆಫೀಸರ್ಗಳಿಗೆ ಲಂಚ ಕೊಟ್ಟಿಲ್ಲ. ನಮ್ಮ ಸೊಸೈಟಿಲಿ ಇಂಥ ಒಂದು ಸೊಸೈಟಿ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಇಸ್ ಅ ಗ್ರೇಟ್ ಮ್ಯಾನ್. ಹೇಳಿ ಶಿವಣ್ಣ, ಇನ್ನೂ ಸ್ವಲ್ಪ ಹೇಳಿ ಅವ್ರಿಗೆ. ಹೇಳ್ತೀನಿ. ಇದೇ ಕೊನೆ. ಇನ್ನೊಂದು ಸರಿ ನಮ್ಮ ನಾಗಣ್ಣ ಅವ್ರ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಾನು ಧರಣಿ ಕೂತ್ಕೋಬೇಕಾಗತ್ತೆ. ಆಯ್ತೇನಪ್ಪ? ಶಿವಣ್ಣ, ಥ್ಯಾಂಕ್ ಯು. ಹುಷಾರ್. ನನ್ನೇ ತಳ್ತೀರಾ? ಸರಿ ಬಿಡ್ರಿ. ಯೋ ನಾಗಣ್ಣ, ಏನು ಮಕ ನೋಡ್ತಿದ್ದೀರಾ? ತಗೊಳ್ಳಿ, ಎಂಟ್ರಿ ಮಾಡಿ.
ಸಾಲುಗಳನ್ನು ದಾಟಿ ಸೋಲುಗಳನ್ನು ಮೀಟಿ ಸಾಲ ಮಾಡದೆ ಅಕ್ಕಿ ತಂದಿರುವ ಈ ಗಂಡು ಹಕ್ಕಿಗೆ ಬೇಡ ಬಿರುದು ಸನ್ಮಾನ. ಬಿಕಾಸ್ ಐ ಮಾನಸ್ಥ, ಐ ಬಾರ್ನ್ ಇಂಟೆಲಿಜೆಂಟ್. ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಬಂದ ಮಾಯಗಾರ ನಾನು, ಸೊಸೈಟಿಗೆ ನುಗ್ಗಿ ಗೆದ್ದು ಬಂದ ಗೂಳಿ ನಾನು, ದಿನಸಿ ಅಂಗಡಿಯಿಂದ ದಿನಸಿ ಪದಾರ್ಥಗಳನ್ನು ತಂದ ದಿಟ್ಟ ನಾಯಕನು ನಾನು. ಇದು ಸಾಧನೆ ಅಂದ್ರೆ. ಶಿವಪ್ರಸಾದ್, ಭಗವಂತ, ನ್ಯಾಯ ಬೆಲೆ ಅಂಗಡಿಗೆ ಅನ್ಯಾಯ ಮಾಡಿದ್ರೆ ಅದು ಸಾಧನೆನಾ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ನ್ಯಾಯ ಬೆಲೆ ಅಂಗಡಿಯಲ್ಲೇ ನ್ಯಾಯ ಇದೆ, ನೀನ್ ನೋಡಿದ್ರೆ ಅನ್ಯಾಯ ಅಂತ ಇದೆಯಲ್ಲ. ನ್ಯಾಯ ಬೆಲೆ ಅಂದ್ರೆ ಏನು? ನ್ಯಾಯವಾದ ಬೆಲೆ, ಅದು ಕೂಡ ಬಡತನ ರೇಖೆಗಿಂತ ಕೆಳಗಿರೋ ಜನರಿಗೆ ಸರ್ಕಾರ ನೀಡುವಂತ ಶ್ರೀರಕ್ಷೆ. ಅದನ್ನ ನಿಮ್ಮಂತವ್ರು ಬಳಸ್ಕೊಂಡು ಅಲ್ಲಿಂದ ದಿನಸಿ ತರೋದು ಅನ್ಯಾಯ ಅಲ್ಲದೆ ಇನ್ನೇನು ಶಿವಪ್ರಸಾದ್? ಓ, ಅದಾ ವಿಷಯ ಅಲ್ಲ ಭಗವಂತ. ಕೈಲಾಸದಲ್ಲಿ ಸೊಸೈಟಿ ಅಂತ ಏನೂ ಇರಲ್ಲ. ಒಂದು ವೇಳೆ ಇದ್ರೂ ಬಡವ ಬಲ್ಲಿದ ಅಂತ ಡಿಫ್ರೆನ್ಸ್ ಇರಲ್ಲ. ಅದಕ್ಕೆ ನೀನು ಹೀಗೆ ಮಾತಾಡ್ತಾ ಇದೆಯಾ? ಒಂದ್ಸರಿ ನೀನು ನಮ್ಮ ಸೊಸೈಟಿ ಹತ್ರ ಬಂದು ನೋಡು, ಮೂರು ಮನೇನ ಬಾಡಿಗೆ ಕೊಟ್ಟಿರ್ತಾರೆ, ಲಕ್ಷಾಂತರ ರೂಪಾಯಿ ಕಾರಲ್ಲಿ ಬಂದು ಅಕ್ಕಿ ತಗೊಂಡು ಹೋಗ್ತಾರೆ. ಅವ್ರು ಮಾಡೋ ಅನ್ಯಾಯದ ಮುಂದೆ ನಂದು ಅನ್ಯಾಯ ಅಲ್ವೇ ಅಲ್ಲ. ನಿನ್ನ ಅಂಗಿಯಲ್ಲಿ ಸಣ್ಣ ಕಲೆ ಆಗಿದೆ ಶಿವಪ್ರಸಾದ್. ಕಲೆನಾ? ಅಯ್ಯೋ ಭಗವಂತ, ಈ ಕಲೆ ಏನಾದರೂ ನನ್ನ ಹೆಂಡತಿ ನೋಡಿದ್ರೆ ಕೊಲೆನೇ ಮಾಡ್ಬಿಡ್ತಾಳೆ. ರೇ, ಮೊದಲೇ ಬಟ್ಟೆ ಒಗ್ದು ಕೈ ಸೌದೋಗಿದೆ, ಒಂದು ವಾಷಿಂಗ್ ಮಿಷಿನ್ ಕೊಡಿಸ್ರಿ ಅಂದ್ರೆ ಅದಕ್ಕೂ ಯೋಗ್ಯತೆ ಇಲ್ಲ, ಕಲೆ ಬೇರೆ ಮಾಡ್ಕೊಂಡ್ ಬರ್ತೀರಾ ಅಂತ ತಲೆಗೆ ಬಂದಂಗೆಲ್ಲ ಮಾತಾಡ್ತಾಳೆ. ಎಲ್ಲಿ ಭಗವಂತ ಕಲೆನೇ ಕಾಣಿಸ್ತಾ ಇಲ್ಲ? ಚಿಕ್ಕ ಕಲೆ ಶಿವಪ್ರಸಾದ್. ನನ್ನ ತಲೆ ಮೇಲಿರೋ ಚಂದ್ರನ್ ಕಲೆಗೆ ಹೋಲಿಸಿದ್ರೆ ಇದು ಕಲೆನೇ ಅಲ್ಲ. ಇರ್ಬೋದು ಭಗವಂತ. ಅಲ್ಲ, ಇದೇನು ಲಲಿತ ಕಲೆನಾ? ಹೋಗ್ಲಿ ಬಿಡಪ್ಪ ಅಂತ ನೋಡೋದಕ್ಕೆ ಕಲೆ. ಅದು ದೊಡ್ಡದಾದ್ರೂ ಅಷ್ಟೇ, ಚಿಕ್ಕದಾದ್ರೂ ಅಷ್ಟೇ, ಅಸಹ್ಯನೇ ಅಲ್ವಾ ಶಿವಪ್ರಸಾದ್? ತಪ್ಪು ಕೂಡ ತಪ್ಪು ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ತಪ್ಪು ತಪ್ಪೇ. ಅದನ್ನ ದೊಡ್ಡವರು ಮಾಡಿದ್ರು ತಪ್ಪೇ, ಚಿಕ್ಕವರು ಮಾಡಿದ್ರು ತಪ್ಪೇ, ಶ್ರೀಮಂತರು ಮಾಡಿದ್ರು ತಪ್ಪೇ, ಬಡವರು ಮಾಡಿದ್ರು ತಪ್ಪೇ. ಓ, ಅಂದ್ರೆ ಕಲೆ ಆಗಿಲ್ಲ, ಕಲೆ ಅನ್ನೋ ಮೆಟಾಫರ್ ಯೂಸ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ? ಏನು ಭಗವಂತ, ಊರವರೆಲ್ಲ ಮಾಡ್ತಾ ಇದ್ದಾರೆ, ನಾನು ಮಾಡಿದ್ರೆ ತಪ್ಪೇನು? ನಾನು ಬಡವಾನೆ, ನನಗೂ ಕಷ್ಟಗಳಿದೆ, ಅದಕ್ಕೆ BPL ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. BPL ಅಂದ್ರೆ ಅರ್ಥ ಏನು ಶಿವಪ್ರಸಾದ್? BPL ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಅರ್ಥ. ನೀನು ಬಡವನೇ ಇರ್ಬೋದು ಶಿವಪ್ರಸಾದ್, ಆದ್ರೆ ಬಡತನ ರೇಖೆಗಿಂತ ಕೆಳಗಿಲ್ವಲ್ಲ. ನಿನಗೆ ಇರೋದಿಕ್ಕೆ ಸೂರಿದೆ, 3 ಹೊತ್ತು ತಿನ್ನೋದಿಕ್ಕೆ ಅನ್ನ ಸಿಗುತ್ತೆ, ತಿಂಗಳಿಗೆ ಇಂತಿಷ್ಟು ಅಂತ ವರಮಾನ ಬರುತ್ತೆ. ಬಡತನ ರೇಖೆಗಿಂತ ಕೆಳಗಿರೋರಿಗೆ 3 ಹೊತ್ತಿರ್ಲಿ, 1 ಹೊತ್ತು ಸರಿಯಾಗಿ ಊಟ ಸಿಗೋದಿಲ್ಲ. ಸೂರಂತೂ ಕನಸಿನ ಮಾತು, ತಿಂಗಳ ಸಂಬಳವಂತೂ ಬರೋದೇ ಇಲ್ಲ. ಹಾಗಿರುವಾಗ ಅಂತವರಿಗೆ ದಕ್ಕಬೇಕಾದ ಅನ್ನವನ್ನ ನಿಮ್ಮಂತವ್ರು ದಕ್ಕಿಸ್ಕೊಂಡ್ರೆ ಅವರು ಕೆಳಕ್ಕೂ ಕುಸಿಯಕ್ಕಾಗದೆ ಮೇಲಕ್ಕೂ ಏರಕ್ಕಾಗದೆ ನಿಂತಲ್ಲೇ ನಿಂತು ಕೊನೆಯಾಗ್ಬೇಕಾ? ಯಾಕೆ ಭಗವಂತ ಈ ಥರ ಎಲ್ಲ ಹೇಳಿ ಗಿಲ್ಟ್ ಫೀಲ್ ಮಾಡಿಸ್ತ್ಯಾ? ಹಾ, ಕಾಶಿಯವರು ಪೊಲೀಸ್, ಅವರು BPL ಕಾರ್ಡ್ ಯೂಸ್ ಮಾಡ್ತಾರೆ. ಅಲ್ಲ ಭಗವಂತ, ಸಂಬಳ ಬಂದ್ರೆ ಶ್ರೀಮಂತನ, ತಿಂಗಳು ಕೊನೆಯಲ್ಲಿ 2,000 ರೂಪಾಯಿನೂ ಉಳಿಯಲ್ಲ ಗೊತ್ತಾ? ನಿನಗೆ ತಿಂಗಳ ಖರ್ಚು ಕಳೆದು ಉಳಿತಾಯ ಮಾಡುವಷ್ಟು ಹಣವಿದೆ, ಆದರೆ ಅವರಿಗೆ ನಿನ್ನ ಉಳಿತಾಯದಷ್ಟು ತಿಂಗಳ ಸಂಬಳವಿರುವುದಿಲ್ಲ. ಹೀಗೆ ನಡೀತಾ ಹೋದ್ರೆ ಅವಶ್ಯಕತೆ ಇರೋರಿಗೆ ಅನ್ನ ತಲುಪೋದು ಯಾವಾಗ ಶಿವಪ್ರಸಾದ್? ಹಾ, ಪಾರ್ವತಿ ಮೇಡಮ್ ತಾನೆ ಅನ್ನಪೂರ್ಣೇಶ್ವರಿ, ಅವ್ರಿಗೆ ಹೇಳು ಎಲ್ಲರಿಗೂ ಅನ್ನ ಕೊಡು ಅಂತ. ಆಕೆ ಇಲ್ಲ ಎಂದು ಹೇಳಲೇ ಇಲ್ಲ. ಆದರೆ ಹೊಟ್ಟೆ ತುಂಬಿದವರೇ ಸಾಲಲ್ಲಿ ನಿಂತು ಬೇಡುವಾಗ ಇಲ್ಲ ಎನ್ನಲು ಆಕೆ ಮನುಷ್ಯನಷ್ಟು ಸ್ವಾರ್ಥಿಯಲ್ಲ. ಅಯ್ಯೋ ಭಗವಂತ, ನಾನು ಅಷ್ಟೇ ಗ್ಯಾಸು ಸಬ್ಸಿಡಿ ಬೇಡ ಅಂತಾನೆ ಕೂತಿದ್ದೆ, ಆದರೆ ಇವತ್ತೇನಾಗಿದೆ, ಸಬ್ಸಿಡಿ ಬಂತೋ ಇಲ್ವೋ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ನೀನು ಅನ್ಯಾಯದ ಹಾದಿಯಲ್ಲೇ ಇರ್ತೀಯ. ಅನ್ನ ಇಲ್ದಿರೋ ಜನರ ಹತ್ರ ಅನ್ನನ ಕಿತ್ಕೋತೀಯ, ಅವ್ರಿಗೆ ನ್ಯಾಯ ಕೊಡ್ಸಲ್ವಾ? ಅಯ್ಯೋ ಭಗವಂತ, ಯಾಕೆ ಹೀಗೆಲ್ಲ ಹೇಳಿ ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ಅಯ್ಯೋ, ಗಿರಿ ನೋಡಿದ್ರೆ ತಗೊಂಬನ್ನಿ ಅಂತ ಹೇಳ್ತಾಳೆ, ನೀನು ನೋಡಿದ್ರೆ ವಾಪಸ್ ಕೊಡು ಅಂತ ಹೇಳ್ತಾ ಇದ್ಯಾ. ಧರ್ಮ ಮತ್ತು ಪತ್ನಿ ನಡುವೆ ಸಿಕ್ಕಾಕೊಂಡು
ಒದಾಡ್ತಾ ಇದ್ದೀರಿ. ಗೊಂದಲಕ್ಕೆ ತೆರೆ ಬಿದ್ದಾಗ್ಲೇ ಅನ್ಯಾಯ ಮರೆಯಾಗೋದಿಕ್ ಸಾಧ್ಯ. ಸದ್ಯದಲ್ಲೇ ನಿನ್ನಿಂದ ಲೋಕ ಕಲ್ಯಾಣವಾಗುತ್ತೆ. ನನ್ನಿಂದ ಲೋಕ ಕಲ್ಯಾಣವಾಗುತ್ತೆ. ಲೋಕ ಕಲ್ಯಾಣನ? ನನಗೆ ಅಷ್ಟೊಂದೆಲ್ಲ ಸೀನ್ ಇದೆಯಾ? ಅದೇನ್ ಭಗವಂತ, ಭಗವಂತ, ಅಯ್ಯೋ ಭಗವಂತ, ಇಷ್ಟು ಕೊಟ್ಬಿಟ್ಟು ಹೊರಟ್ಬಿಟ್ಯಾ? ಆದ್ರೂ ಇನ್ನೊಬ್ರ ಅನ್ನ ಕಿತ್ಕೊಳ್ತೀಯ ಅಂತ ನೀನು ಕೇಳಿದಾಗ ನನ್ನ ಕರಳೆಲ್ಲ ಕಿವುಚ್ದಂಗಾಯ್ತು. ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಹಾ, ಪಾಪ ಆ ಬಡ ಜನರನ್ನ ನೆನೆಸ್ಕೊಂಡ್ರೆ ಅವ್ರು ನಮಗಿಂತ ಕೆಟ್ಟ ಕಷ್ಟದಲ್ಲಿರ್ತಾರೆ. ಒಂದು ವೇಳೆ ಈಗ ನನ್ನ ಕಾರ್ಡ್ ವಾಪಸ್ ಕೊಟ್ರೆ ಅದರಿಂದ ಒಬ್ರಿಗೆ ಒಳ್ಳೇದಾಗುತ್ತೆ, ಆದ್ರೆ ನಮ್ಮನೇಲಿ ನನಗೆ ಕೆಟ್ಟದಾಗುತ್ತೆ. ಏನು ವಾಪಸ್ ಕೊಡ್ಲಾ ಬೇಡವಾ? ಅಯ್ಯೋ, ವಾಪಸ್ ಕೊಡದೆ ಹೋದ್ರೆ ನನಗೆ ನಾನೇ ವಿಲನ್ ಆಗ್ಬಿಡ್ತೀನಿ. ಏನ್ ಮಾಡ್ಲಿ ಭಗವಂತ? ಎಲ್ರು ಕರೆಸ್ಬಿಟ್ಟು ಏನೋ ಮಾತಾಡ್ಬೇಕು ಅಂತ ಸುಮ್ಮನೆ ನಿಂತಿದೆಯಲ್ಲ. ವೆಲ್, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏಯ್, ನೀ ಬಂದಿರೋದು ನಿರ್ಧಾರಕ್ಕಲ್ಲ, ಶಿವಕೃಪಾಗೆ. ಅಪ್ಪ, ಡೋಂಟ್ ಪುಟ್ ವರ್ಡ್ಸ್ ಇನ್ ಮೈ ಮೌತ್ಸ್. ಲೆಟ್ ಮಿ ಸ್ಪೀಕ್ ದ ವರ್ಡ್ಸ್ ಆಫ್ ಇಂಡಿಯಾ. ಯೋರಿ, ನೀವು ಮಾತಾಡ್ತಿರೋ ಇಂಗ್ಲಿಷ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತು, ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ಪದಗಳನ್ನ ಬಳಸು. ಇಲ್ಲ, ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬರ್ತಾ ಇದ್ದೀನಿ. ಚೂರೆ ಆಗಳಿಂದ ಬತ್ತೆ ಅಂತೇಳಿ ಹೇಳಿ ಇಲ್ಲೇ ನಿಂತ್ಕೊಂಡಿರಿ. ನೀವು ಬತ್ತೆಲ್ಲ ನಮಗೂ ವಾಪಸ್ ಬಿಡುದಿಲ್ಲ. ಬೇಗ ಬನ್ನಿ ಮಾಡ್ರೆ. ಅದು ಕಾಶಿಯವರೇ. ಯೋರಿ, ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೀರಲ್ಲ, ವಿಷಯಕ್ಕೆ ಬನ್ರಿ. ಓಕೆ 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 ಶಿವಕೃಪಾದ ಸದಸ್ಯರೇ, ಶಿವಪ್ರಸಾದ್ ಆದ ನಾನು, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ನಿನ್ ಚಡ್ಡಿನ ಬಡಿಯ, ವಿಷಯಕ್ಕೆ ಬರ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮಲ್ಲಿರುವ BPL ಕಾರ್ಡ್ ಅನ್ನ ಸರ್ಕಾರಕ್ಕೆ ಹಿಂದಿರುಗಿಸಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಷ್ಟೇ ತಾನು. ಏನೋ BPL ಕಾರ್ಡ್ನ ಸರ್ಕಾರಕ್ಕೆ ಹಿಂದಿರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಇದ್ರೆ ಎಲ್ಲರೂ ಒಟ್ಟಿಗೆ. ಯಾಕೆ ಶಾಕ್ ಆಯ್ತಾ? ಆಗ್ಬೇಕು ಅಂತ ತಾನೇ ಪ್ರಿಸಿಷನ್ ಆಗಿ ಈ ಡಿಸಿಷನ್ ತಗೊಂಡು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಸೆಲೆಬ್ರೇಷನ್ಗೆ ಧೂಪ ಹಾಕ. ಕಷ್ಟಪಟ್ಟು ಅವ್ರವ್ರ ಕೈ ಕಾಲು ಹಿಡ್ದಿದ್ದು ಅಲ್ಲದೆ 4,000 ರೂಪಾಯಿ ಕೊಟ್ಟು ಕಾರ್ಡ್ ಮಾಡಿಸಿರೋದು. ಅದೇ ಯಾಕೆ ಮಾಡಿಸ್ಬೇಕಾಗಿತ್ತು? ನಾವು ದುಡ್ಡು ಕೊಟ್ಟು ಮಾಡಿಸಿದೀವಿ ಅಂದ್ರೆ ಕಾನೂನನ್ನು ಮೀರಿ ಅನ್ಯಾಯವಾಗಿ ವಾಮ ಮಾರ್ಗದಲ್ಲಿ ಮಾಡಿಸಿದೀವಿ ಅಂತ ತಾನೇ. ಯಾವ್ದ ವಾಮ ಮಾರ್ಗ? ನಮ್ಗೇನು ಲಕ್ಷ ದುಡ್ಡು ಬರುತ್ತಾ? ಏನೋ ರಾಜಮಾರ್ಗದಲ್ಲಿ ನಡೆಯೋನ್ ಹಾಗೆ ವಾಮ ಮಾರ್ಗ ಅಂತಾನೆ, ಅವಿವೇಕಿ. ಅಪ್ಪ, ನಮಗೆ ಸಂಬಳ ಬರುತ್ತೆ. BPL ಕಾರ್ಡ್ ಇರೋದು ಬಡತನದ ರೇಖೆಗಿಂತ ಕೆಳಗಿರೋರ್ಗೆ, ನಮಗಲ್ಲ. ಬಾವ, ನಾವೇ ಮಾಡ್ಸಿದೀವಂತೆ. ಇದೇನಿದು ನೀವ್ ಹೀಗೆ ಹೇಳ್ತಿದ್ದೀರಲ್ಲ? ನಾವಷ್ಟೇ ಅಲ್ಲ, ಸುಮಾರು ಜನ ದುಡ್ಡಿರೋರು BPL ಕಾರ್ಡೇ ಮಾಡ್ಸಿದ್ದಾರೆ. ತಪ್ಪೇನಿಲ್ಲ ಬಿಡಿ. ಹೌದಾ? ತಪ್ಪೇನಿಲ್ವಾ? ಸುಮಾರು ಜನ ಬಾವಿ ಹತ್ರ ಕ್ಯೂ ನಿಂತ್ಕೊಂಡು ಒಬ್ಬೊಬ್ಬರಾಗಿ ಬೀಳ್ತಿರ್ತಾರೆ. ನೀವು ಹೋಗಿ ಬೀಳ್ಬೋದಲ್ಲ? ಬಿಡಿ ಬಿಡಿ, ಒಬ್ಬನಿಗಾದ್ರೂ ನಿಮ್ಮದಿ ಸಿಕ್ಕತ್ತಲ್ಲ ಮಾರ್ರೆ. ತಮಾಷೆಗೆ ಹೇಳುತ್ತೆ. ಅಯ್ಯೋ ರೀ, ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಯಾಕ್ರಿ ಈ ಮನೆ ಹಾಳು ಐಡಿಯಾ ಬಂತು? ನೋ, ದಿಸ್ ಇಸ್ ನಾಟ್ ಮನೆ ಹಾಳು ಐಡಿಯಾ. ದೇಶ ಹಾಳಾಗಬಾರ್ದು ಅಂತ ಬಂದಿರೋ ಥಾಟ್ನ ಸೊಳ್ಳೆ ಬ್ಯಾಟಲ್ಲಿ ಸೊಳ್ಳೆ ಹೊಡೆಯೋ ತರ ಪಟ್ ಅನಿಸ್ತಾ ಇದೆಯಲ್ಲ ಗಿರಿ. ನೋಡುಗಿರಿ, ನಮ್ಮಂಥವರೆಲ್ಲ ದುಡ್ಡು ಕೊಟ್ಟು BPL ಕಾರ್ಡ್ ಮಾಡಿಸಿರೋದ್ರಿಂದಾನೆ ಸರ್ಕಾರ ಕೊಡೋ ಸವಲತ್ತುಗಳು ನ್ಯಾಯವಾಗಿ ಸಿಗಬೇಕಾಗಿರೋ ಕಡು ಬಡವರಿಗೆ ಸಿಗ್ತಾ ಇಲ್ಲ. ಇವನು ಭಾರಿ ದೌಲತ್ ಕಣಮ್ಮ, ಅದಕ್ಕೆ ಸವಲತ್ ಬಗ್ಗೆ ಮಾತಾಡ್ತಾನೆ. ಲೇ, ನಾವೇನು ಕೋಟ್ಯಾಧಿಪತಿಗಳೇನೋ, ನಮ್ಮ ಹತ್ರ ಕಾರ್ಡ್ ಇದ್ರೆ ನಿನಗೇನೋ ತೊಂದ್ರೆ? ಅಪ್ಪ, ಈ BPL ಕಾರ್ಡ್ ಅನ್ನೋದು ಬರೀ ರೇಷನ್ಗೆ ಮಾತ್ರ ಸೀಮಿತ ಅಲ್ಲ. ಆರೋಗ್ಯಕ್ಕೆ, ಸ್ಕೂಲ್ಗೆ, ಕಾಲೇಜ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೀನೇ ಯೋಚನೆ ಮಾಡು. ಅಷ್ಟೋ ಇಷ್ಟೋ ಇರೋ ನಾವೇ ಇದನ್ನ ಬಳಸ್ಕೊಂಡ್ಬಿಟ್ರೆ ಪಾಪ ಏನು ಇಲ್ದೇ ಇರೋರಿಗೆ ವಂಚನೆ ಮಾಡಿದಾಗಲ್ವಾ? ಅದಕ್ಕೆ ನಮ್ಮ ಹತ್ರ ಇರೋ BPL ಕಾರ್ಡ್ನ ಸರ್ಕಾರಕ್ಕೆ ವಾಪಸ್ ಕೊಟ್ಬೋಣ. ಗೌರಿ, ನಿಮ್ಮ ಮನೆಗೆ ಹೋಗಿ ಕಾರ್ಡ್ ತಂದ್ಬಿಡು. ಗಿರಿ, ಯು ಆಲ್ಸೋ. ನಾನ್ ಕೊಡಲ್ಲ ರೀ, ನೀವೇನಾದ್ರೂ ಮಾಡ್ಕೊಳ್ಳಿ. ಓ ಹೌದಾ? ಕೊಡಲ್ವಾ? ನಿಮ್ಮಂತ ಜನ ಇರೋದ್ರಿಂದಾನೆ ನಮ್ಮ ದೇಶ ಹೀಗೆ ಹಾಳಾಗಿರೋದು. ಒಂದು ಹೊತ್ತು ಅನ್ನ ಸಿಕ್ಕಿದ್ರೆ ಸಾಕು ಅನ್ನೋ ಕಡು ಬಡವರು
ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ತಮಗೆ ಸರ್ಕಾರದಿಂದ ಇಂಥ ಒಂದು ವ್ಯವಸ್ಥೆ ಇದೆ ಅನ್ನೋ ಮಾಹಿತಿ ಇದೆಯೋ ಇಲ್ವೋ ಅಂತನೂ ಗೊತ್ತಿಲ್ಲ. ಅದೇ ನಮ್ಮಂಥವ್ರು ಇಡ್ಲಿಗಾಗುತ್ತೆ, ದೋಸೆಗಾಗುತ್ತೆ ಅಂತಾನೋ, ಅಥವಾ ರೇಷನ್ ಅಂಗಡಿಯಿಂದ ತಗೊಂಡು ಹೋಗಿ ಇನ್ನೆಲ್ಲೋ ಮಾರಿದ್ರೆ ದುಡ್ಡು ಬರುತ್ತೆ ಅಂತಾನೋ ದುಡ್ಡು ಕೊಟ್ಟು BPL ಕಾರ್ಡ್ ಮಾಡಿಸ್ಕೊಂಡು ಸಲ್ಲಬೇಕಾಗಿರೋರಿಗೆ ಸಲ್ಲಕ್ಕೆ ಬಿಡದೆ ಅನ್ಯಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಲೆಕ್ಚರ್ ಕೊಡ್ತಾ ಇರೋ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಈ ತಪ್ಪು ಮಾಡಿದ್ದೀನಿ, ಆದರೆ ಇನ್ನು ಮುಂದೆ ಈ ತಪ್ಪು ಮಾಡಲ್ಲ, ತಿದ್ಕೊಡ್ತೀನಿ. ಈ ತಿದ್ಕೊಳ್ಳೋ ಕಾರ್ಯಕ್ರಮ ನನ್ನಿಂದಾನೇ ಪ್ರಾರಂಭ ಆಗಲಿ. ಪ್ರೀತಿಯಿಂದ ಗೌರವದಿಂದ ಕೇಳ್ತಾ ಇದ್ದೀನಿ, ಕಾರ್ಡ್ ಕೊಟ್ರೆ ಸರಿ, ಇಲ್ಲ ಆಗಲ್ಲ ಅಂತ ನೀವು ಹಠ ಮಾಡಿದ್ರೆ ನಾನು ಹೋರಾಟ ಮಾಡ್ತೀನಿ. ನಮ್ಮ ಮನೆಯವರ ವಿರುದ್ಧನೇ ನಾನು ಧರಣಿ ಕೂರ್ತೀನಿ. ಅವಶ್ಯಕತೆ ಇರೋರಿಗೆ ನ್ಯಾಯ ಕೊಡಿಸ್ತೀನಿ ಅಷ್ಟೇ. ಅಯ್ಯೋ ರೀ ರೀ ಹೋಗ್ಲಿ ಬೇಡಮ್ಮ, ಮೊದಲೇ ಬೇಸಿಗೆಗಾಲ, ಬಿಸಿಲಲ್ಲಿ ಬೆವರದ ಮೇಲೆ ಮುಖ ಒರೆಸ್ಕೊಳಕ್ಕೆ ಮನೆಗೆ ಬರ್ತಾರೆ. ಅಮ್ಮ ತುಂಬ ಬಾಯ ಆಡ್ತಿದೆ, ಸ್ವಲ್ಪ ಕುಡಿಯೋದಕ್ಕೆ ಎಲ್ಲರೂ ಮಜ್ಜಿಗೆ ಮಾಡ್ಕೊಟ್ಬಿಡಮ್ಮ. ಸರಿ ಮೇಡಮ್. ಸ್ವಲ್ಪ ಹೊತ್ತಾದ್ರೆ ಅವನೇ ಬರ್ತಾನೆ ಬಿಡಮ್ಮ ಅಂದ್ರೆ ಇವ್ರು ನೋಡಿದ್ರೆ ಜಮ್ಖಾನ ಹಾಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಕ್ರಾಂತಿ ಮಾಡ್ತೀನಿ ಅಂತ ಬಂದು ಕೂತಿದ್ಯಲ್ಲೋ, ನಿನಗೆಲ್ಲೋ ಭ್ರಮೆ. ದೇವರು ಸಿಗ್ತಾನೆ, ನಮ್ಮ ಜೊತೆ ಮಾತಾಡ್ತಾನೆ ಅನ್ನೋದು ಭ್ರಮೆ ಅಂತ ಅನ್ಕೊಂಡಿದ್ನಪ್ಪ. ಅದರ ಅನುಭವ ಆದಮೇಲೆ ಗೊತ್ತಾಗಿದ್ದು. ಫ್ಯಾಟ್ ಬರ್ನ್ ಆಗಲ್ಲ ಅಪ್ಪ, ಅದಕ್ಕೆ ಕಾರ್ಡಿಯೋ ಮಾಡಬೇಕು, ಆಗಲೇ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು ಅಂತ ನಮ್ಮ ಲೆಸನಲ್ಲಿದೆ. ಪ್ರಣಿ, ಈ ಭೂಮಿ ಹೇಗೆ ಹುಟ್ಟು, ಮನುಷ್ಯನ ವಿಕಸನ ಹೇಗಾಯ್ತು, ಯಾರು ಯಾರ ಮೇಲೆ ದಾಳಿ ಮಾಡಿದ್ರು, ಎಷ್ಟಕ್ಕೆ ಎಷ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ, ಯಾವ ಪದವನ್ನು ಬಿಡಿಸಿದ್ರೆ ಯಾವ ಸಂಖ್ಯೆ ಆಗುತ್ತೆ, ಯಾವ ಪದಾರ್ಥಕ್ಕೆ ಯಾವ ಪದಾರ್ಥವನ್ನು ಸೇರಿಸಬೇಕು, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಲೆಸನ್ಸ್ ಇದೆ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯ ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು, ಅವನ ಜವಾಬ್ದಾರಿಗಳೇನು, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಯಾವ ಲೆಸನ್ಸು ಇಲ್ಲ. ಒಂದು ವೇಳೆ ಇದ್ದರೂ ಅದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ಲೇ, ಅದನ್ನೆಲ್ಲ ತೆರೆತು ನೀನೇನು ಪರೀಕ್ಷೆ ಬರಿಬೇಕೇನೋ? ನೋಡಪ್ಪ, ನಾವು ಮಿಡ್ಲ್ ಕ್ಲಾಸ್ ಜನ, ನಮ್ಮ ಆಲೋಚನೆಗಳು ಯಾವಾಗ ನಮ್ಮ ಮನೆ ಹೊಸಲು ದಾಟಿದ್ವೋ ಅಲ್ಲೇ ಬಿದ್ವಿ ಅಂತ ಅರ್ಥ. ನೋಡು, ಸಮಾಜ ಸೇವೆ ಮಾಡೋಕ್ಕೆ ಅಂತ ಬೇಕಾದಷ್ಟು ಜನ ಇದ್ದಾರೆ, ಅದನ್ನು ಅವ್ರು ಮಾಡ್ತಾರೆ, ನಿನಗೆ ಯಾಕೋ? ಸೂಪರಾಗಿ ಹೇಳ್ದ, ಸೂಪರಾಗಿ ಹೇಳ್ದ. ಇಷ್ಟು ದಿನ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಗಿಲ್ಟ್ ಕಾಡ್ತಾ ಇತ್ತು. ಆದರೆ ಆ ತಪ್ಪಿಗೆ ಮೂಲ ನೀನೇ ಅಂತ ಇವತ್ತು ಗೊತ್ತಾಯ್ತು. ನಾನು BPL ಕಾರ್ಡ್ ತಂದ ಮೊದಲನೇ ದಿನನೇ ಇದು ಸರ್ಕಾರದವರು ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾಡಿರೋದು, ನೀನು ದುಡಿತಾ ಇದೆಯಾ, ನಿನಗೆ ಅಂತ ಒಂದು ಮನೆ ಇದೆ, ನಿನ್ನಂಥವನಿಗೆ ಏನಕ್ಕೆ ಈ ಕಾರ್ಡು ಅಂತ ಕಾಪಾಳಕ್ಕೆ 4 ಬಾರಿಸಿದ್ದಿದ್ರೆ ಅವತ್ತೇ ಈ ಕಾರ್ಡ್ನ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೆ. ನೀನು ಹೇಳಲಿಲ್ಲ, ಹಾಳಾದ ನನ್ನ ತಲೆಗೂ ಹೊಳಿಲಿ. ಇದೇನ್ರಿ ಶಿವಪ್ಪಣ್ಣ, ನೀವು ಮಾತಾಡೋದು ನೋಡಿದ್ರ ನಾವೆಲ್ಲರೂ BPL ಕಾರ್ಡ್ನ ವಾಪಸ್ ಕೊಡ್ಬೇಕೇನ್ರಿ? ಯಾರಾದ್ರೂ ಬಂಗಾರ ತತ್ತಿಡೋ ಕೋಳಿನ ಚಿಕನ್ ಅಂಗಡಿ ಕೊಟ್ಟು ಬರ್ತಾರೇನ್ರಿ? ಅಲ್ರಿ, 10,000 ರೂಪಾಯಿ ಕೊಟ್ರು BPL ಕಾರ್ಡ್ ಸಿಗಂಗಿಲ್ಲ. ತಡಿಪ ಯಾಕ ಅಂತ ನಮಗ ರೋಪ್ ಹೊಡಿತಾರ. ಅಂತದ್ರಾಗ ಕೈಯಾಗಿರೋ ಕಾರ್ಡ್ನ ಕೊಡ್ತೀನಿ ಅಂತ ಹೇಳತ್ತಿರಲ್ಲ ಶಿವಪ್ಪಣ್ಣರ, ಲಾಟ್ರಿ ಗೀಟ್ರಿ ಏನಾದ್ರು ಹೊಡಿತೀನ್ರಿಪ್ಪ? ಹಾಗೇನಾದರೂ ನನಗೆ ಲಾಟ್ರಿ ಹೊಡೆದಿದ್ದಿದ್ರೆ ಅದನ್ನು ಸರ್ಕಾರಕ್ಕೆ ಕೊಟ್ಟು, ಸ್ವಾಮಿ ಇಷ್ಟು ದಿನ ನಾವು BPL ಕಾರ್ಡ್ನ ಮೋಸದಿಂದ ಬಳಸ್ತಾ ಇದ್ವಿ, ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಸೇರಬೇಕಾಗಿರೋ ರೇಷನ್ನ ನಾವು ತಗೊಳ್ತಾ ಇದ್ವಿ, ಹಾಗಾಗಿ ಈ ಅಮೌಂಟು ಅವ್ರಿಗೆ ಸಲ್ಲಬೇಕು ಅಂತ ಒಪ್ಪಿಸ್ಬಿಡ್ತಾ ಇದ್ವಿ. ಅಪ್ಪ, ಏನಿದ್ರು ಒಳಗಡೆ ಹೋಗಿ ಮಾತಾಡೋಣ ಬಾಪ. ಹೀಗೆ ಒಳಗೊಳಗೆ ಮಾಡಿನೇ ನಮ್ಮ ದೇಶ ಹೀಗಾಗಿರೋದು.
ಆದರೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನೋಡಿ, ನಮ್ಮ BPL ಕಾರ್ಡ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಅದಕ್ಕೆ ನೀವೆಲ್ಲರೂ ಒಪ್ಕೊಳ್ಬೇಕು. ನೀವು ಒಪ್ಕೊಳ್ಳೋವರೆಗೂ ನಾನು ಒಂದು ತೊಟ್ಟು ನೀರು ಕುಡಿಯಲ್ಲ, ಈ ಜಾಗ ಬಿಟ್ಟು ಕದಲಲ್ಲ.